ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ತೋಟಗಾರಿಕಾ ವಿಶ್ವವಿದ್ಯಾಲಯ ಮತ್ತು ಕುವೆಂಪು ವಿಶ್ವವಿದ್ಯಾಲಯ ಎರಡೂ ನಡೆಯುವಂತ ಘಟಿಕೋತ್ಸವಕ್ಕೆ ರಾಜ್ಯದ ಮಂತ್ರಿಗಳು ಬರೋದಿಲ್ಲ. ನಾನು ಈ ವರ್ಷನೇ ಅಲ್ಲ, ಹೋದ ವರ್ಷನೂ ಕೂಡ ಘಟಿಕೋತ್ಸವಕ್ಕೆ ಬರಲಿಲ್ಲ. ಉನ್ನತ ಶಿಕ್ಷಣ ಸಚಿವರು ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾನಿಲಯಕ್ಕೆ ಒಂದು ನಮಗೆ ಅವರು ನಮ್ಮ ಕನ್ಫ್ಯೂಷನ್ ಅನ್ನ ಕ್ಲಿಯರ್ ಮಾಡಬೇಕು. ಏನಾದ್ರೂ ರಾಜ್ಯಪಾಲರು ಬಂದಿದ್ದಾರೆ ಅಂತ ಬರ್ತಾ ಇಲ್ವಾ, ಅವ್ರಿಗೆ ಏನಾದ್ರೂ ಬಾಯ್ಕಾಟ್ ಮಾಡಿದೀರಾ ಅನ್ನುವಂಥದ್ದನ್ನ ತಮ್ಮ ಮೂಲಕ ಅವರಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾವು ಬರೀ ಘಟಿಕೋತ್ಸವ ಈ ತರ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಬರಬೇಕು ಅಂತ ಹೇಳ್ತಾ ಇಲ್ಲ. ನಾನು ವಿದ್ಯಾರ್ಥಿಗಳ ಗೌರವವನ್ನ ನೀವು ಹಾಳು ಮಾಡಿದ್ರಿ, ಅವರಿಗೆ ಅವಮಾನ ಮಾಡಿದ್ರಿ. ವಿದ್ಯಾರ್ಥಿಗಳಿಗೆ ಬರಲ್ಲ ಅಂದ್ರೆ ಬರಲ್ಲ ಅಂತ ಹೇಳಬೇಕಿತ್ತು. ಅವರ ಸಮಯವನ್ನು ತಗೊಂಡಿದ್ದಾರೆ. ಕುವೆಂಪು ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರ್ ಮತ್ತು ರಿಜಿಸ್ಟ್ರಾರ್ ಅವ್ರ ಸಮಯವನ್ನ ತಗೊಂಡು ಅವರು ಟಿಪಿನ ಹೇಳಿದ ಮೇಲೆ, ಈ ಡೇಟ್ ಅನ್ನ ಫಿಕ್ಸ್ ಮಾಡಿದ ಮೇಲೆ ಬರಲ್ಲ ಅಂತಾರೆ. ಯಾಕೆ ಬರಲ್ಲ ಅನ್ನೋದನ್ನ ಅವ್ರು ಇನ್ನೂ ಸ್ಪಷ್ಟೀಕರಣ ಕೊಟ್ಟಿಲ್ಲ. ಅವತ್ತಿಂದ ಕೇಳ್ತಾ ಇದ್ದೀನಿ, ಮತ್ತೊಮ್ಮೆ ಕೇಳ್ತಾ ಇದ್ದೀನಿ. ಯಾಕಂದ್ರೆ ಒಂದು ವಿಶ್ವವಿದ್ಯಾಲಯದ ಫ್ಯೂಚರ್, ಯಾಕೆ ಫ್ಯೂಚರ್ ಅಂತ ಹೇಳ್ತಾ ಇದ್ದೀನಿ, ನಮ್ಮ ಕುವೆಂಪು ವಿಶ್ವವಿದ್ಯಾಲಯ ಅವನತಿಗೆ ಹೋಗ್ತಾ ಇದೆ. ಏನಾದ್ರೂ ಮುಚ್ಚುವಂತ ಹುನ್ನಾರ ಏನಾದ್ರೂ ರಾಜ್ಯ ಸರ್ಕಾರ ಮಾಡ್ತಾ ಇದೆಯಾ ಅನ್ನೋದನ್ನ ನಾನು ಅವರಿಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕೆ ಅವ್ರು ಬರ್ಬೇಕಿತ್ತು ಅಂದ್ರೆ ಬರೀ ಘಟಿಕೋತ್ಸವ ಕಾರ್ಯಕ್ರಮ ಅದಕ್ಕೆ ಒಂದಕ್ಕೆ ಅಲ್ಲ. ನಮ್ಮಲ್ಲಿ ಒಂದಷ್ಟು ಹಲವಾರು ದಿನದಿಂದ ಹೋರಾಟ ಮಾಡ್ತಾ ಇದ್ದೀವಿ, ಹಲವಾರು ದಿನದಿಂದ ಕೇಳ್ತಾ ಇದ್ದೀವಿ, ಸರ್ಕಾರ ಇದಕ್ಕೆ ಮಧ್ಯವರ್ತಿ ಹಾಕಬೇಕು, ಕುತ್ಕೋಬೇಕು. ಆದ್ಮೇಲೆ ನಮ್ಮ ವಿಶ್ವವಿದ್ಯಾಲಯದ ಸಮಸ್ಯೆಗಳ ಬಗ್ಗೆ ನಾವು ಕೇಳಬೇಕು ಅಂತ ಮಾನ್ಯ ಉನ್ನತ ಶಿಕ್ಷಣ ಸಚಿವರಿಗೆ ಕೇಳಿದ್ರೆ ಎಲ್ಲೋಗಿದ್ದಾರೆ, ಬಂದೇ ಇಲ್ಲ ಅವರು. ಎಂತ ದಿವಸ ಅದು? ನಮ್ಮ ರಾಜ್ಯದ ಮುತ್ಸದಿ ಒಬ್ಬ ರಾಜಕಾರಣಿ, ಹಲವಾರು ಹೋರಾಟಗಳಿಂದ ಈ ರಾಜ್ಯದ ಮಂತ್ರಿ ಹಾಗೂ ಸ್ಪೀಕರ್ ಆಗಿ ಕೆಲಸ ಮಾಡಿದಂತಹ ಮಾನ್ಯ ಕಾಗೋಡು ತಿಮ್ಮಪ್ಪನವರಿಗೆ ಒಂದು ಗೌರವ ಡಾಕ್ಟರೇಟ್ ಅವ್ರಿಗೆ ಗೊತ್ತಿರ್ಲಿಲ್ವಾ ಅಂದರೆ, ಅವರದೇ ಪಕ್ಷದ ಒಬ್ಬ ಮುತ್ಸದಿ, ಒಬ್ಬ ನಾಯಕನಿಗೆ ಗೌರವ ಡಾಕ್ಟರೇಟ್ ಮುಖಾಂತರ ಅವರಿಗೆ ಇಡೀ ಕರ್ನಾಟಕದ ಮಲೆನಾಡಿನ ಶಿವಮೊಗ್ಗದ ಜನತೆಗೆ ಒಂದು ಗೌರವ ತರ್ತಾ ಇರುವಂತ ದಿನದಂದು ಉನ್ನತ ಶಿಕ್ಷಣ ಸಚಿವರು ಬರಕ್ಕೆ ಏನಾಗಿದೆ? ಅವರಿಗೆ ಎರಡು ಕಡೆ ಗೌರವ ಡಾಕ್ಟರೇಟ್ ಸಿಗುತ್ತೆ ಅವರಿಗೆ. ಅಲ್ಲೂ ಕೂಡ ಚಲುವರಾಯಸ್ವಾಮಿ ಬರಲ್ಲ, ಕೃಷಿ ಮಂತ್ರಿಗಳು. ಇಲ್ಲೂ ಕೂಡ ಡಾಕ್ಟರ್ ಎಂ ಸಿ ಸುಧಾಕರ್ ಬರಲ್ಲ. ಏನೆಲ್ಲ ಮಾತಾಡ್ಕೊಂಡು ಇವರು ನಮ್ಮ ಗವರ್ನರ್ಗೆ ಅವಮಾನ ಮಾಡಬೇಕು ಅಂತ ರಾಜ್ಯಪಾಲರಿಗೆ. ಒಂದು ಸಂವಿಧಾನಿಕ ಹುದ್ದೆ ಅದು, ಸಂವಿಧಾನಿಕ ಹುದ್ದೆ. ಯಾಕಕ್ಕೋಸ್ಕರ ಗವರ್ನರ್ನ ನಾವು ಚಾನ್ಸಲರ್ ಅಂತ ಮಾಡಿರುವಂಥದ್ದು? ರಾಜಕೀಯ ಬಿಟ್ಟು ಒಂದು ಸಂವಿಧಾನಿಕ ಹುದ್ದೆಯಲ್ಲಿರುವಂತವರಿಗೆ ಚಾನ್ಸಲರ್ ಪೋಸ್ಟ್ ಕೊಟ್ಟಿರೋದು. ಇತ್ತೀಚೆಗೆ ಒಂದು ಬಿಲ್ ಪಾಸ್ ಮಾಡ್ತಾರೆ ನಮ್ಮ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ. ಯಾವುದು? ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ 2016 ಪ್ರಾರಂಭ ಆಗುತ್ತೆ. ಅದಕ್ಕೆ ಚಾನ್ಸಲರ್ ಯಾರಿದ್ದು? ನಮ್ಮ ರಾಜ್ಯಪಾಲರಿದ್ದು. ಹೊಸದಾಗಿ ಮೊನ್ನೆ ಒಂದು ಬಿಲ್ ಪಾಸ್ ಮಾಡ್ತಾರೆ ನಮ್ಮೆಲ್ಲರ ವಿರೋಧದ ನಡುವೆ. ಅದಕ್ಕೆ ಚಾನ್ಸಲರ್ ಚೀಫ್ ಮಿನಿಸ್ಟರ್. ಹೊಸ ಬಿಲ್ ಇದು, ಚೀಫ್ ಮಿನಿಸ್ಟರ್ ಚಾನ್ಸಲರ್. ಇದೊಂದು ಈ ರೀತಿಯಾದಂತಹ ಧೋರಣೆ ಬಂದ್ಬಿಟ್ರೆ, ರಾಜಕೀಯ ಬಂದ್ಬಿಟ್ರೆ ವಿಶ್ವವಿದ್ಯಾಲಯಕ್ಕೆ ಇವತ್ತು ಮಾಡ್ತಾ ಇರೋದೇನು? ಏನಕ್ಕೋಸ್ಕರ ಚಾನ್ಸಲರ್ ಮಾಡ್ತಾ ಇರೋದು? ಸಿಎಂಗೆ ಅಂತ ಗವರ್ನರ್ನ ನೇಮಕ ಮಾಡೋದು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ. ಅವರಿಗೆ ಗೊತ್ತಾಗಿದೆ, ಇನ್ ಮುಂದೆ ನಾವು ಕೇಂದ್ರದಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರ ಬರಲ್ಲ. ಇನ್ ಯಾವುದೇ ರಾಜ್ಯದ ರಾಜ್ಯಪಾಲರಿಗೆ ಯಾರು ಆಗ್ತಾರೆ ಅಂದ್ರೆ ಬಿಜೆಪಿ ಬೆಂಬಲಿತ ರಾಜ್ಯಪಾಲರು ಆಗ್ತಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಚಾನ್ಸಲರ್ ಹಿಂಗಾದ್ರೂ ಕೊಡ್ಕೋಬೇಕು ಅಂತ ಅವರೆಲ್ಲ ಕನಸು ಕಾಣ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ಮತ್ತೆ ನಮ್ಮ ರಾಜ್ಯದಲ್ಲಿ ನಮ್ಮದೇ ಸರ್ಕಾರ, ಮತ್ತೆ ನಾವೇ ನಮ್ಮ ಸಿಎಂ ಅಲ್ಲಿಗೆ ಚಾನ್ಸಲರ್ ಆಗ್ತಾರೆ. ಇಷ್ಟು ಕಾಮನ್ ಸೆನ್ಸ್ ಇಲ್ದಿರುವಂತ ನಮ್ಮ ರಾಜ್ಯ ಸರ್ಕಾರ ಇವತ್ತು ನಡ್ಕೊಂತಾ ಇರುವಂತ ರೀತಿ ಹೇಗಿದೆ ಅಂದ್ರೆ, ಕುವೆಂಪು ವಿಶ್ವವಿದ್ಯಾಲಯದ ಒಂದೊಂದನ್ನು ಹೇಳ್ತಾ ಹೋಗ್ತೀನಿ. ಯಾಕಕ್ಕೋಸ್ಕರ ನಮಗೆ ನಮ್ಮ ಉನ್ನತ ಶಿಕ್ಷಣ ಸಚಿವರು ಬರಬೇಕಿತ್ತು ಇಲ್ಲಿಗೆ ಅನ್ನೋದಕ್ಕೆ
ಇವರೇ ಪ್ರಾರಂಭ ಮಾಡಿದಂತ 5 ಗ್ಯಾರಂಟಿಗಳಲ್ಲಿ ಒಂದು ಯುವ ನಿಧಿ. ಯುವ ನಿಧಿ ನಿಮಗೆ ಗೊತ್ತಿರಲಿ, ನಾಟ್ ಈವನ್ ಸಿಂಗಲ್ ಸ್ಟೂಡೆಂಟ್, ಒಬ್ಬರೇ ಒಬ್ಬ ವಿದ್ಯಾರ್ಥಿಗೆ ಯುವ ನಿಧಿಯ ಪಾಲುದಾರ ಆಗಿಲ್ಲ. ಯಾತಕ್ಕೋಸ್ಕರ? ಇವ್ರು ಮಾಡಿರೋ ವಿಶ್ವವಿದ್ಯಾಲಯ ಮಾಡುವಂತಹ ಅನ್ಯಾಯ. ಮಾರ್ಕ್ಸ್ ಕಾರ್ಡ್ ಕೊಟ್ಟಿಲ್ಲ ಇವರು. ಇದನ್ನ ನಾನು ಹೇಳ್ಬೇಕಿತ್ತು ಅವರಿಗೆ. ಯುವ ನಿಧಿ ನೀವು ಮಾಡಿದ್ರಲ್ಲ, ಸ್ವಾಮಿ ವಿವೇಕಾನಂದರ ಜನ್ಮದಿನದಂದು ಶಿವಮೊಗ್ಗದಲ್ಲಿ ಪ್ರಾರಂಭ ಮಾಡಿದ್ರಿ ನೀವು, ಬೇರೆ ಎಲ್ಲೂ ಅಲ್ಲ. ಶಿವಮೊಗ್ಗದಲ್ಲಿ ಪ್ರಾರಂಭ ಮಾಡಿದ್ರಿ. ಶಿವಮೊಗ್ಗದ ಒಬ್ಬ ವಿದ್ಯಾರ್ಥಿಗೂ ಯುವ ನಿಧಿ ಪಾಲುದಾರ ಆಗ್ಲಿಲ್ಲ, ಬೆನಿಫಿಷರಿ ಆಗ್ಲಿಲ್ಲ, ಇನ್ನೂ ಕೊಡಕ್ಕಾಗಿಲ್ಲ. ಯಾಕೆ? ಮಾರ್ಕ್ಸ್ ಕಾರ್ಡ್ ಕೊಟ್ಟಿಲ್ಲ ಇವರು ಕುವೆಂಪು ವಿಶ್ವವಿದ್ಯಾಲಯದವರು. ನೂರಾರು ಸಮಸ್ಯೆಗಳು ಹೇಳ್ತಾರೆ, ವಿದ್ಯಾರ್ಥಿಗಳ ಸಮಸ್ಯೆ, ಅಧ್ಯಾಪಕರ ಸಮಸ್ಯೆ. ಯಾರು ಬಗೆಹರಿಸೋದು? ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ ಮಾಡಿದ್ರು, ನನಗೆ ಸಿಂಡಿಕೇಟ್ ಮೆಂಬರ್ಸ್ ಲೀಸ್ಟ್ ಮಾಡಿದ್ರು. ವರ್ಷಕ್ಕೆ ಎಷ್ಟು ಮಾಡ್ಬೇಕು ಸಿಂಡಿಕೇಟ್ ಮೀಟಿಂಗ್ ಅಂತ ಗೊತ್ತಿದೆಯಾ ನಮ್ಮ ಉನ್ನತ ಶಿಕ್ಷಣ ಸಚಿವರಿಗೆ? 10, ಕಡಿಮೆ ಅಂದ್ರೆ 10 ಮಾಡ್ಬೇಕು ಸಿಂಡಿಕೇಟ್ ಮೀಟಿಂಗ್. ಮಾಡಿರೋದೆಷ್ಟು? 2 ಒಂದು ವರ್ಷಕ್ಕೆ. ಅಕಾಡೆಮಿಕ್ ಕೌನ್ಸಿಲ್ 2, ಅದರೊಳಗಡೆ ಅವ್ರು ಗೈರಾಜರಾಗ್ತಾರೆ. ಅವರಿಗೆ ಬೇರೆ ಬೇರೆ ನಮ್ಮ ವೈಸ್ ಚಾನ್ಸಲರ್ ನಡವಳಿಕೆ, ಅಲ್ಲಿನ ರಿಜಿಸ್ಟ್ರಾರ್ ನೀವು ನೋಡ್ಬಿಟ್ರೆ ಅವ್ರ ದರ್ಪ ದೇವರೇ ಕಾಪಾಡ್ಬೇಕು. ನಮ್ಮ ವಿದ್ಯಾರ್ಥಿಗಳು ಯಾರ ಹತ್ರನೂ ಮಾತಾಡೋದಿಲ್ಲ. ಅವರು ವೈಸ್ ಚಾನ್ಸಲರ್ ಯಾವ್ದೋ ಬೇರೆ ದೇಶದಿಂದ ಬಂದಿರೋ ತರ ಆಗ್ತಾರೆ. ಅವ್ರ ನಡವಳಿಕೆ ನಮಗೆ ನೋಡಿದ್ರೆ ನಮಗೆ ಹೆಂಗಪ್ಪ ನಮ್ಮ ಕುವೆಂಪು ವಿಶ್ವವಿದ್ಯಾಲಯ ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನುವಂಥದ್ದನ್ನ. ನಿಮ್ಮ ಗ್ಯಾರಂಟಿಗಳು ಸುಮ್ಮನೆ ಬೋಗಸ್ ಗ್ಯಾರಂಟಿಗಳು ಅಂತ ಆಗದಾದ್ರೆ ಇದನ್ನ ನೀವು ಮುಂದುವರಿಸಿ, ಇಲ್ಲ ಅಂದ್ರೆ ಇಲ್ಲಿ ಬನ್ನಿ. ಯಾಕೆ ಇಲ್ಲಿನ ಮಾರ್ಕ್ಸ್ ಕಾರ್ಡ್ ನಮ್ಮ ವಿದ್ಯಾರ್ಥಿಗಳಿಗೆ ಕೊಡಕ್ಕಾಗ್ಲಿಲ್ಲ? ಯಾಕೆ? ಎಲ್ಲಿ ತನಕ ಅಂದ್ರೆ ಫೆಬ್ರವರಿ 8ನೇ ತಾರೀಕು ಬರುವಂತ ಫೆಬ್ರವರಿ 8ನೇ ತಾರೀಕು ತನಕ ಮೊದಲನೇ ಸೆಮಿಸ್ಟರ್ ಎಕ್ಸಾಮ್ ನಡೆಯುತ್ತೆ. 8ನೇ ತಾರೀಕು ನಡೆಯುತ್ತೆ. 3ನೇ ಸೆಮ್ಮು ಅಂದ್ರೆ ಮುಂದಿನ ವರ್ಷ ಮುಂದಿನ ಸೆಮ್ಮು ಫೆಬ್ರವರಿ 1ನೇ ತಾರೀಕಿಂದ ಪ್ರಾರಂಭ ಆಗುತ್ತೆ. ಇದು ನಮ್ಮ ಕುವೆಂಪು ವಿಶ್ವವಿದ್ಯಾಲಯದ ಕ್ಯಾಲೆಂಡರ್. ಒಬ್ಬ ವಿದ್ಯಾರ್ಥಿ ಎಕ್ಸಾಮಿಗೂ ಹೋಗ್ಬೇಕಂತೆ 1ನೇ ತಾರೀಕು ಕಾಲೇಜಿಗೂ ಹೋಗ್ಬೇಕು. ಇದೆಂಗಾಗುತ್ತೆ? ಇಲ್ಲಿನ UG ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಇಡೀ ರಾಜ್ಯದಲ್ಲಿರುವಂತಹ ಯಾವುದೇ ವಿಶ್ವವಿದ್ಯಾಲಯದ PGಗೆ ಅವರು ಫಾರ್ಮನ್ನೇ ಅಪ್ಲಿಕೇಶನ್ ಫಾರ್ಮ್ ಹಾಕಕ್ಕಾಗಲ್ಲ. ಇದು ನಮ್ಮ ಕ್ಯಾಲೆಂಡರ್ ನಮ್ಮ ಕುವೆಂಪು ವಿಶ್ವವಿದ್ಯಾಲಯದ. ನಮ್ಮ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಿಲ್ವಾ? ಇದು ನಾವು ಕೇಳಬೇಕು ಅಂದ್ರೆ ನೀವು ಬರದೇ ಇಲ್ಲಲ್ಲ ಸ್ವಾಮಿ ಅನ್ನೋದು ಅವ್ರಿಗೆ ಕೇಳ್ತಾ ಇರೋದು. ಹಗರಣಗಳು, ಭ್ರಷ್ಟಾಚಾರ, LMS ಅಂತ ಒಂದು ಸಾಫ್ಟ್ವೇರ್, ಅದು ಈಗಾಗಲೇ ತನಿಖೆ ಆಗ್ತಾ ಇದೆ. ತನಿಖೆ ಆಗ್ತಾ ಇದ್ರು ನಾವು ಅದನ್ನ ಕೇಳ್ಬೇಕು ಅಂದ್ರೆ ಅವ್ರಿಲ್ಲ. ಯಾರಿಗೆ ಕೇಳೋದು ನಾವು? 25 ಲಕ್ಷ ಜಾಸ್ತಿ ಸಾಫ್ಟ್ವೇರ್ ಬೈಗೆ ತಗೊಂಡಿದ್ದಾರೆ ಅಂತ ಬಹಳ ಕ್ಲಿಯರ್ ಆಗಿದೆ. ಆ UUCMS ನಾನು ಅವಾಗಲೇ ಲಾಸ್ಟ್ ಟೈಮ್ ಹೇಳಿದೆ, ಆ UUCMS ಅನ್ನುವಂತ ಒಂದು ಸಾಫ್ಟ್ವೇರ್ ನ ಇವರೆಲ್ಲ ಮಿಸ್ಯೂಸ್ ಮಾಡ್ತಾರೆ. ಎಲ್ಲ ಕಾಲೇಜಿನ ಪ್ರಿನ್ಸಿಪಾಲ್ರಿಗೆ ಫೋನ್ ಮಾಡಿದ್ರೆ ಯಾವ್ದೋ ದೊಡ್ಡ ಸಮಸ್ಯೆ ಇದೆ, ಈ UUCMS ನ ಸಮಸ್ಯೆ ಇದೆ, ಇದನ್ನ ಸರಿ ಮಾಡ್ಬೇಕು ಅಂದ್ರೆ ಏನಾದ್ರೂ ನಮ್ಮನ್ನು ನೋಡ್ಕೊಳ್ತೀರಾ ಅನ್ನುವಂಥದ್ದು ಅಲ್ಲಿನ ರಿಜಿಸ್ಟ್ರಾರ್ ಎವಾಲ್ಯೂಯೇಷನ್ ಫೋನ್ ಮಾಡ್ತಾರೆ. ನನಗೆ ಆಶ್ಚರ್ಯ. ಈವೆಂಟ್ ಮ್ಯಾನೇಜ್ಮೆಂಟ್ ನಿಮಗೆ ಗೊತ್ತಿರಲಿ, ಈ ಇಡೀ ನಮ್ಮ ಯೂನಿವರ್ಸಿಟಿಲಿ ನನ್ನನ್ನು ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ ಮಾಡಾದ್ಮೇಲೆ ಅಲ್ಲಿರುವಂತ ಎಲ್ಲಾ ಸದಸ್ಯರು ಹೇಳಿದ್ರು ಫೈನಾನ್ಸ್ ಕಮಿಟಿಗೂ ನಾನು ಇರ್ಬೇಕು ಅಂತ. ಅಲ್ಲಿಂದ ಎಲ್ಲರ ಸಹಮತದಿಂದ ನನಗೆ ಫೈನಾನ್ಸ್ ಕಮಿಟಿಗೂ ಹಾಕ್ಬೇಕಷ್ಟು. ಫೈನಾನ್ಸ್ ಕಮಿಟಿಗೆ ಹೋದಂತ ಸಂದರ್ಭದಲ್ಲಿ ಬ್ಯಾಲೆನ್ಸ್ ಶೀಟ್ ನೋಡಿದ್ರೆ ಹೆದರಿಕೆ ಆಗುತ್ತೆ. ಯಾಕೆ ಹೆದರಿಕೆ ಆಗುತ್ತೆ ಅಂದ್ರೆ ಅಲ್ಲಿರುವಂತ ಒಟ್ಟು ಸ್ಟಾಫ್ ನೋಡಿದ್ರೆ ಪರ್ಮನೆಂಟ್ ಸ್ಟಾಫ್, ಕಾಂಟ್ರಾಕ್ಟ್ ಏನಿದ್ದಾರೆ 500ಕ್ಕಿಂತ ಹೆಚ್ಚು ಜನ ಇದ್ದಾರೆ. ಅದನ್ನ ತೋರಿಸ್ದೆ ನಾನು ಇಷ್ಟು ಜನ ಬೇಕಾ ನಿಮ್ದು ಟೋಟಲ್ ಈ ಅಡ್ಮಿನಿಸ್ಟ್ರೇಷನ್ಗೆ ಅಂತ ಉತ್ತರ ಇಲ್ಲ. ಸೆಕ್ಯೂರಿಟಿ ಕಡೆಗೆ ಇರುವಂತ ಟೋಟಲ್ ಅಮೌಂಟ್, ಅದಕ್ಕೆ ಸೆಕ್ಯೂರಿಟಿ ಚಾರ್ಜಸ್ ಅಂತ ಏನು ಕೊಡ್ತಾ ಇದ್ರೆ ಅದಕ್ಕೆ ಕೇಳಿದ್ರೆ ಉತ್ತರ ಇಲ್ಲ. ಅವ್ರ ಜನ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಉತ್ತರ ಇಲ್ಲ. ಮಕ್ಕಳಿಂದ ಕಲೆಕ್ಟ್ ಮಾಡ್ತಾರೆ ಏನಕ್ಕೆ ಅಂತ, ಸ್ಟೂಡೆಂಟ್ ಬೇಸ್ಡ್ ಆಕ್ಟಿವಿಟಿಗೆ, ಸ್ಪೋರ್ಟ್ಸ್, ಅವ್ರಿಗೆ ಬೇಕಾಗಿರುವಂತದ್ದು ಏನೇನು ಸಾಮಗ್ರಿಗಳು ತಗೋಬೇಕು, ಅದ್ರೊಳಗೆ ₹1 ಖರ್ಚು ಮಾಡಿಲ್ಲ. ₹1 ಖರ್ಚು ಮಾಡಿಲ್ಲ. ಏನಕ್ಕೆ ಖರ್ಚು ಮಾಡಿದ್ದಾರೆ ಅಂದ್ರೆ ಇವರ ಸ್ಯಾಲ್ರಿಗಂತೆ. ಯಾರಿಗೆ ಸ್ಯಾಲ್ರಿ? ಪರ್ಮನೆಂಟ್ ಅಲ್ಲಲ್ಲ,
ಅವ್ರುಗಳು ಸ್ಯಾಲರಿಗೆ. ಇವ್ರನ್ನ ನಾವು ಇಲ್ಲಿ ಗೌರ್ಮೆಂಟ್ ಫೆಸಿಲಿಟಿ ಕಾಲೇಜಲ್ಲಿ 2,500 ಜನ ಮಕ್ಕಳಿದ್ದಾರೆ. ನಾವು ಕೇವಲ 10 ಜನದಿಂದ ನಡೆಸ್ತೀವಿ. ಇಲ್ಲಿರುವಂತಹ ಯೂನಿವರ್ಸಿಟಿಲಿರುವಂತಹ 3,500 ಜನಕ್ಕೆ 800 ಜನ ಬೇಕು. ಪರ್ಮನೆಂಟ್ ಸ್ಟಾಫು, ಟೆಂಪರರಿ ಸ್ಟಾಫು 800 ಜನ ಬೇಕು. ಇದ್ರದ್ದೆಲ್ಲ ನಾವು ಕೇಳಬೇಕಲ್ಲ. ನಾವು ಉನ್ನತ ಶಿಕ್ಷಣ ಸಚಿವರಿಗೆ ಇಷ್ಟೆಲ್ಲ ನಮ್ಮ ಕಣ್ಣು ಮುಂದೆ ಆಗ್ತಾ ಇದೆ. ಬ್ಯಾಲೆನ್ಸ್ ಶೀಟ್ ನೋಡಿದ್ರೆ ಯಾರಿಗಾದ್ರೂ ಗೊತ್ತಾಗುತ್ತೆ ಇಲ್ಲಿ ಏನೇನು ತಪ್ಪುಗಳಾಗಕ್ಕೆ. ಮಾಸ್ ಕಾರ್ಡ್ ಅಂತ ಕೊಡ್ತಿಲ್ಲ. ಮಾಸ್ ಕಾರ್ಡಿನ ಕ್ವಾಲಿಟಿ ನೀವು ನೋಡ್ಬೇಕು. ಅವ್ರು ಕೇವಲ ಒಂದು A4 ಶೀಟ್ ಅನ್ನ ಪ್ರಿಂಟ್ ಔಟ್ ತೆಗೆದು ಕೊಡುವಂಥದ್ದು. ನಾನು ನೀವು ಎಲ್ಲ ಡಿಗ್ರಿ ಓದಿದ್ದೀವಿ. ಡಿಗ್ರಿ ಓದಾದ್ಮೇಲೆ ನಮಗೆ ಗೊತ್ತಾ ಇದ್ದಂತ ಆ ಪೇಪರ್ ಕ್ವಾಲಿಟಿ, ಅದನ್ನು ಅದಕ್ಕೆ ಒಂದು ₹1 ಬಿಡಲ್ಲ. ಈಗಿನ ಅದಕ್ಕೆ ₹100, ₹400 ಈ ರೀತಿ ಎಡ್ಡಾಮ್ ಬಿಟ್ಟು ಮನಸ್ಸಿಗೆ ಬಂದಂಗೆ ವಿಶ್ವವಿದ್ಯಾಲಯ ಅವನತಿಗೆ ಹೋಗ್ತಾ ಇದೆ. ಮುಚ್ಚುವಂಥದ್ದು ಎಲ್ಲ ಯಾಕೋ ರಾಜ್ಯ ಸರ್ಕಾರನೂ ಕೂಡ ಇದಕ್ಕೆ ಬೇಕಾದಂತ ಕ್ರಮವನ್ನ ಜರುಗಿಸ್ತಿಲ್ಲ. ಅಂದ್ರೆ ಕುವೆಂಪು ವಿಶ್ವವಿದ್ಯಾಲಯ ಮುಂದಿನ ದಿನದಲ್ಲಿ ಮುಚ್ಚುವಂತ ಪರಿಸ್ಥಿತಿಗಳು. ದಯಮಾಡಿ ನಮ್ಮ ಉನ್ನತ ಶಿಕ್ಷಣ ಸಚಿವರು ತಕ್ಷಣ ಇದಕ್ಕೆ ಏನು ಕ್ರಮವನ್ನ ವಹಿಸಬೇಕು. ಯಾಕಂದ್ರೆ ನಮ್ಮ ವೈಸ್ ಚಾನ್ಸಲರ್ಗೆ ಸ್ವಲ್ಪ ಓಡಾಟ ಜಾಸ್ತಿ ಇದೆ. ಬೇರೆ ದೇಶಕ್ಕೆ ಹೋಗುವಂಥದ್ದು, ಬೇರೆ ಕಡೆ ಹೋಗುವಂಥದ್ದು ಕೂಡ ಇದೆ. ಅವರಿಗೆ ಇನ್ನೂ ಅಡ್ಮಿನಿಸ್ಟ್ರೇಷನ್ ಅನ್ನುವಂಥದ್ದನ್ನ ನನಗೆ ಬಹಳ ಗೌರವ ಇದೆ ಅವ್ರ ಬಗ್ಗೆ. ಆದರೆ ವಿಶ್ವವಿದ್ಯಾಲಯ ಅದ್ರ ಕೆಳಗಡೆ ವಿದ್ಯಾರ್ಥಿಗಳ ಭವಿಷ್ಯ ಇದೆ. ಭವಿಷ್ಯದ ಜೊತೆ ನೀವು ಆಟ ಆಡಬೇಡಿ. ಟೈಮ್ ಕೊಡಿ. ಎಷ್ಟು ಬಾರಿ ಮಾನ್ಯ ಕುಲ ಸಚಿವರೇ ನಮ್ಮ ಉನ್ನತ ಶಿಕ್ಷಣ ಸಚಿವರನ್ನ ನೀವು ಭೇಟಿಯಾಗಿದ್ದೀರಾ ಹೇಳಿದ್ದೀರಿ. ಎಷ್ಟು ಅನುದಾನವನ್ನ ತರಲಿಕ್ಕೆ ನೀವು ಪ್ರಯತ್ನವನ್ನ ಪಟ್ಟಿದ್ದೀರಾ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನೀವೇನಾರ ಭೇಟಿ ಮಾಡಿದ್ದೀರಾ ಅದನ್ನು ಹೇಳಿ. ಇಲ್ಲಿರುವಂತಹ ಹಗರಣಗಳನ್ನ ಆದಷ್ಟು ಬೇಗ ಅದಕ್ಕೆ ಒಂದು ತಾರ್ಕಿಕ ಹಂತಕ್ಕೆ ತಗೊಂಡೋಗಿ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಅವರನ್ನ ನೇರವಾಗಿ ಹೇಳುವಂಥದ್ದನ್ನ ಆಗ್ಲಿಲ್ಲ ಅಂದ್ರೆ, ಶಿಕ್ಷಣ ಕ್ಷೇತ್ರದಲ್ಲೂ ನೀವು ಮಾಡ್ಲಿಲ್ಲ ಅಂದ್ರೆ ನಮ್ಮ ರಾಜ್ಯದ ಸ್ಥಿತಿ ಅಧೋಗತಿ ಆಗುತ್ತೆ. ಮತ್ತು ಕುವೆಂಪು ವಿಶ್ವವಿದ್ಯಾಲಯದ ಇದರದ್ದೇ ಆದಂತಹ ಇತಿಹಾಸ ಇದೆ. ಹಾಗಾಗಿ ದಯಮಾಡಿ ಉನ್ನತ ಶಿಕ್ಷಣ ಸಚಿವರು ಆದಷ್ಟು ಬೇಗ, ಬರೀ ಇದೊಂದೇ ವಿಶ್ವವಿದ್ಯಾಲಯ, ಕರ್ನಾಟಕದಲ್ಲಿ ಹಲವಾರು ವಿಶ್ವವಿದ್ಯಾನಿಲಯದ ಸ್ಥಿತಿ ಆ ರೀತಿ ಆಗ್ತಾ ಇರೋದು ಕಂಡು ಬಂದಿದೆ. ಕುವೆಂಪು ವಿಶ್ವವಿದ್ಯಾನಿಲಯವನ್ನ ನೀವೇ ಸರಿಪಡಿಸಬೇಕು. ಆಗಲಿಲ್ಲ ಅಂದ್ರೆ ರಾಜೀನಾಮೆ ಕೊಡಿ. ಈ ರೀತಿ ಏನೋ ಚಾನ್ಸಲರ್ನ CM ಮಾಡೋದು, CMಗೆ ಬಹಳ ಅವರ ಬಿಲ್ಲನ್ನ ಪಾಸ್ ಮಾಡ್ಬೇಕಾದ್ರೆ ಹೇಳ್ತಾರೆ CMಗೆ ಇಡೀ ರಾಜ್ಯದ ಪರಿಸ್ಥಿತಿ ಗೊತ್ತಿರುತ್ತೆ. ಹಾಗಾಗಿ ನಾವು ವಿಶ್ವವಿದ್ಯಾನಿಲಯಗಳಲ್ಲಿ CM ಅನ್ನ ಚಾನ್ಸಲರ್ ಆಗಿ ಮಾಡ್ತೀವಿ. ಅವ್ರಿಗೆ ಬಹಳ ಸಮಯ ಇದೆಯಲ್ಲ ಸ್ವಾಮಿ, ಅವ್ರಿಗೆ ಬಹಳ ಸಮಯ ಇದೆಯಲ್ಲ. ನಿಮ್ ಸಮಯ ಕೊಡಿ. CM ಟೈಮ್ ಕೇಳ್ತಿಲ್ಲ ನಾನು. ನಿಮ್ ಸಮಯ ಕೊಡಿ ಒಂದು ವಿಶ್ವವಿದ್ಯಾನಿಲಯಕ್ಕೆ. ಬೇರೆ ಒಂದು ವಿಶ್ವವಿದ್ಯಾನಿಲಯಕ್ಕೆ ಚಾನ್ಸಲರ್ ಆಗಿ CM ಮಾಡಕ್ಕಾಗ್ತಾರೆ. ನಾಳೆ ನೀವೇ ಆಗ್ಬಿಡಿ, ನಮಗೇನು ತೊಂದರೆ ಇಲ್ಲ. ನಿಮ್ದೇ ಸರ್ಕಾರ, ನಿಮ್ದೇ ಇದು 136 ಸೀಟ್ ಗೆದ್ದಿದ್ದೀರ ಅಹಂಕಾರ. ಇದ್ರೊಳಗೆ ನೀವು ಮಾಡ್ತಾ ಇರೋದನ್ನ ನಿಜವಾಗ್ಲೂ ನಾವು ಖಂಡಿಸ್ತೀವಿ. ಆದಷ್ಟು ಬೇಗ ಉನ್ನತ ಶಿಕ್ಷಣ ಸಚಿವರು ಶಿವಮೊಗ್ಗಕ್ಕೆ ಕುವೆಂಪು ವಿಶ್ವವಿದ್ಯಾಲಯದ ಬಗ್ಗೆ ಬರಬೇಕಾಗಿ ಕೇಳ್ಕೊಳ್ತೇನೆ. ಇದೇ ಸಮಸ್ಯೆ. ಯಾಕೆ ಸರ್ ಇವೆಂಟ್ ಮ್ಯಾನೇಜ್ಮೆಂಟ್ಗೆ ಹೋಗ್ಬೇಕು? ಇವರೆಲ್ಲ ಜನ ಇರ್ಲಿಲ್ವಾ? ಎಷ್ಟು ಜನ ಇದ್ದಾರೆ? 500 ಜನ ಸರ್. ನಾನು ಕೆಲಸ ಮಾಡ್ತಾ ಇರೋಂಥವ್ರು 500 ಜನ ಒಂದ್ಸಲ ಏನಾದ್ರು ಹುಡುಕ್ಬಿಡಿಯಲ್ಲಿ ನಮ್ಮ ಯೂನಿವರ್ಸಿಟಿಲಿ 500 ಜನ ಇದ್ದಾರೆ. ಅವ್ರಿಗೆ ಕೊಟ್ಟು ಈ ಕೆಲಸಗಳನ್ನು ಮಾಡ್ಸಕ್ ಆಗ್ತಿರ್ಲಿಲ್ಲ. ಯಾಕೆ ಇವೆಂಟ್ ಮ್ಯಾನೇಜ್ಮೆಂಟ್ ಕೊಡ್ಬೇಕು? ಒಂದೇ ಕಾರಣ, ನಾ ಹಗರಣಗಳ ಕೆಳಗಡೆ ಅಂತ ಹೇಳಿದ್ ಇವೆಂಟ್ ಮ್ಯಾನೇಜ್ಮೆಂಟ್. ಸಂಸ್ಕೃತಿ ನಮ್ಮ ಇದನ್ನೆಲ್ಲ ಇಟ್ಕೊಂಡು ಮಕ್ಕಳೆಲ್ಲ ಡ್ರೆಸ್ ಆಗಿ ಬಂದು ಆ ಸ್ಟೇಜ್ ಮೇಲೆ ಬಂದು ಅದನ್ನ ಇಸ್ಕೊಳ್ಳದೆ ಅವ್ರ ಜೀವನದಲ್ಲೇ ಅದೊಂದು ನಾವಂತೂ ತಗೊಂಡಿಲ್ಲ ಬಿಡಿ. ನಾವು ಅದೊಂದು ಓದಕ್ಕೂ ಆಗಲಿಲ್ಲ ನಮಗೆ. ಬೇರೆ ಇಡೀ ಅವರ ತಂದೆ ತಾಯಿ ಎಲ್ಲರೂ ಬಂದು ಕಾಯ್ತಾ ಇರ್ತಾರೆ. ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡ್ಬೇಕು ನನ್ನ ಮಗನ್ನ, ನನ್ನ ಮಗಳನ್ನ ತಗೊಳ್ಳೋ ಅಂತದನ್ನ. ಎಂತ ಅವಮಾನ ಮಾಡ್ಬಿಟ್ರು. ಸಣ್ಣ ಒಂದು ಯೂನಿಯನ್ ಡೇ, ಒಂದು ಸಣ್ಣ ಶಾಲೆಯ ಯೂನಿಯನ್ ಡೇನು ಇದಕ್ಕಿಂತ ವ್ಯವಸ್ಥಿತವಾಗಿರುತ್ತೆ. ಈ ಕುಲಸಚಿವರು, ರಿಜಿಸ್ಟ್ರಾರ್ ಇವರೆಲ್ಲ ಇಟ್ಕೊಂಡು ಎಲ್ಲರೂ ಆಕಾಶದಲ್ಲಿದ್ದಾರೆ. ಕೆಳಗಡೆ ಬನ್ನಿ.